Hello everyone, welcome to my YouTube channel. In this particular video, let us solve one more problem related to present value. Mr. Y wants to get rupees 10,000 at the end of 5th year. ಅಂದ್ರೆ 5 ವರ್ಷ ಆದ್ಮೇಲೆ ಮಿಸ್ಟರ್ ವೈಗೆ 10,000 ರೂಪಾಯಿ ಬೇಕು with a required interest of 12% per annum. So 12% per annum basis ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 5 ವರ್ಷ ಆದ್ಮೇಲೆ ಅವನಿಗೆ 10,000 ರೂಪಾಯಿ ಬೇಕಂತೆ. How much he has to invest now? So 5 ವರ್ಷ ಆದ್ಮೇಲೆ ಅವನಿಗೆ 10,000 ರೂಪಾಯಿ ಬೇಕಿದ್ರೆ ಇವತ್ತು ಅವನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. So let us calculate. It is nothing but the calculation of present value. The formula is future value divided by 1 plus I to the power of n. So future value here is 10,000 divided by 1 plus I. It is 12%. So 12 divided by 100 into 5. So it will be 10,000 divided by 1 plus 12 divided by 100 will be 0.12 to the power of 5. So which is equal to 10,000 divided by 1.12 to the power of 5. So ಈಗ 1, 2, 3, 4, 5 ಫಿಫ್ತ್ ಇದನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಇಯರ್ದು ನಮಗೆ ಗೊತ್ತಿದೆ. ಫಸ್ಟ್ ಇಯರ್ದು 1.12. ಈಗ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಕಂಡುಹಿಡಿಯೋಣ. ಸೊ 1.12 ಟೈಪ್ ಮಾಡ್ಕೊಳ್ಳಿ. 2 ಸತಿ ಮಲ್ಟಿಪ್ಲಿಕೇಶನ್ ಬಟನ್ ಅನ್ನ ಪ್ರೆಸ್ ಮಾಡಿ 1 ಸತಿ ಈಕ್ವಲ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ ಸೆಕೆಂಡ್ ವ್ಯಾಲ್ಯೂ. ಇನ್ನೊಂದು ಸತಿ ಈಕ್ವಲ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಥರ್ಡ್ ಇಯರ್ದು ಸಿಗುತ್ತೆ. ಇನ್ನೊಂದು ಸತಿ ಈಕ್ವಲ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಫೋರ್ತ್ ಇಯರ್ ಸಿಗುತ್ತೆ. ಇನ್ನೊಂದು ಸತಿ ಪ್ರೆಸ್ ಮಾಡಿದಾಗ ಫಿಫ್ತ್ ಇಯರ್ದು ಸಿಗುತ್ತೆ. ಫಿಫ್ತ್ ಇಯರ್ ವ್ಯಾಲ್ಯೂ ಎಷ್ಟು? 1.7623. ಸೊ ಫಿಫ್ತ್ ಇಯರ್ ವ್ಯಾಲ್ಯೂ ಬಂದು 1.7623. ಸೊ 10,000 ಡಿವೈಡೆಡ್ ಬೈ 1.7623 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 5,674.40. ಸೊ ಅಲ್ಲಿಗೆ ಮಿಸ್ಟರ್ ವೈ ಇವತ್ತು 5,674 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 5 ವರ್ಷ ಆದಮೇಲೆ ಆತನಿಗೆ 10,000 ರೂಪಾಯಿಗಳು ಸಿಗುತ್ತೆ ಅಂತ ಅರ್ಥ. Hope you have understood how to solve this problem. In my next video, I'll come back with one more problem related to the present value. Thank you for watching the video. I'll come back with the next video.